ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಟೌನ್ ಬಲಿ ಜ್ಯೋತಿ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಬಿಂದಾಸಾಗಿ ಇರಬೇಕು ಅಂತಾನು ಬಯಸ್ತಾ ಇದ್ದೀನಿ. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ನಮ್ಮ ತಂಗಿ ಮಕ್ಕಳು ಮನೆಗಾರಲ್ಲ, ಅದ್ರ ಸಲುವಾಗಿ. ಆ್ಯಂಡ್ ಇವತ್ತಿನ ಹಿಡಿದು ಡೇ 1 ಆಫ್ ಮೈ ಹೆಲ್ದಿ ಈಟಿಂಗ್ ಚಾಲೆಂಜ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಡೈಲಿ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಆ್ಯಕ್ಟಿವ್ ಇರ್ಲಿಕ್ಕೆ. ಆ್ಯಂಡ್ ವೀಡಿಯೋಸ್ ಡೆಫಿನೆಟ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿರಿ ಇವತ್ತಿನ ವೀಡಿಯೋ ಕಂಪ್ಲೀಟ್ ಏನಾಗ್ಯದ ಅನ್ನೋದು. ಫ್ರೆಂಡ್ಸ್, ಇವಾಗ ಮೆಂಟಲಿ ಪ್ರಿಪೇರ್ ಆಗೀನಿ, ಯಾಕಂದ್ರೆ ಟೆನ್ಷನ್ ಕಡೆಯಿಂದ ಒಂದು ಸ್ವಲ್ಪ ಪ್ರಾಪರಾಗಿ ಸೆಟ್ ಆಗಿದ್ದಿಲ್ಲ ನಾನು. ಸೊ ನಾವು ಐ ಹ್ಯಾವ್ ಪ್ರಿಪೇರ್ಡ್ ಮೈ ಸೆಲ್ಫ್ ಟು ಬಿ ಪ್ರಾಪರ್ ಇನ್ ಡೈಟ್. ಫಸ್ಟ್ ಬಿಗಿನಿಂಗ್ನಾಗ ಡೈಟ್ ಅನ್ನೋದಕ್ಕಿಂತ ಹೆಲ್ದಿ ಈಟಿಂಗ್ ಚಾಲೆಂಜಸ್ ತೊಗೋಬೇಕು ಅಂತ ಅಂದ್ಕೊಂಡೀನಿ. ಬಿಕಾಸ್ ಆಫ್ ಅನ್ವಾಂಟೆಡ್ ಸ್ಲೀಪ್, ರಾತ್ರಿದು ಬರೋಬ್ಬರ ಮಕ್ಕೋದಕ್ಕೆ ಡೇ ಟೈಮ್ನಾಗ ಮಕ್ಕೋಬೋದು. ಆ್ಯಂಡ್ ಅನ್ಹೆಲ್ದಿ ಈಟಿಂಗ್, ಅನ್ಹೆಲ್ದಿ ಇನ್ ದ ಸೆನ್ಸ್ ನಾನೇನು ಹೊರಗಿಂದಿನ ಊಟ ಮಾಡಲ್ಲ, ಅಂದ್ರೂ ಒಂದು ಸ್ವಲ್ಪ ಟೈಮ್ ಬಿಟ್ಟು ಟೈಮಿಗೆ ಊಟ ಮಾಡೋದು ಇವೆಲ್ಲ ಇರ್ತಾವಲ್ಲ. ಸೊ ಅದ್ರ ಸಲುವಾಗಿ ಪ್ರಾಬ್ಲಮ್ ಆಗ್ಲತ್ತದ. ಅದಕ್ಕೆ ಸ್ಪೆಸಿಫಿಕ್ಕಾಗಿ ಒಂದು ಫಿಕ್ಸಡ್ ಟೈಮ್, ಹೆಂಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ನಾವು ಮೊದಲು ಮಾಡ್ತಿದ್ಲ ಆ ಟೈಪ್ ಶೆಡ್ಯೂಲ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತು ಡೇ 1 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ವೆನಸ್ಡೇ ಟುಡೇ ಆ್ಯಂಡ್ ಐ ಆಮ್ ಸ್ಟಾರ್ಟಿಂಗ್ ಮೈ ವ್ಲಾಗ್ ಟುಡೇ. ಓಕೆ ಫ್ರೆಂಡ್ಸ್, ಸೊ ನೀವು ಕಂಪ್ಲೀಟ್ ಇವತ್ತು ನೋಡ್ತಾ ಇದ್ರಿ ನಾನು ಇಡ್ಲಿ ಚಟ್ನಿ ಎಲ್ಲ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಗ್ಯಾಸಿನ ಪ್ರಾಬ್ಲಮ್ ಆಗ್ಲತ್ತವಲ್ಲ, ಅದ್ರ ಸಲುವಾಗಿ ಇಂಡಕ್ಷನ್ ಮೇಲೆ ಒಂದು ಸ್ವಲ್ಪ ಜೋರು ಕೊಟ್ಟೀನಿ. ಅರ್ಧ ಅಡುಗೆ ಇಂಡಕ್ಷನ್ ಮೇಲೆ ಮಾಡ್ಲತ್ತೀನಿ. ಆ್ಯಂಡ್ ರೋಟಿ ಅಂತೂ ಫಿಕ್ಸ್ ಗ್ಯಾಸ್ ಮೇಲೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಇವತ್ತಿಂದ ಊಟ ಏನು ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ, ಚಪಾತಿ, ಟೊಮಟೊ ರಸಮ್ ಆ್ಯಂಡ್ ಚಟ್ನಿ. ಸೂಪರಾಗಿ ಟೇಸ್ಟಿ ಎಂಜಾಯ್ ಮಾಡೀನಿ. ಆ್ಯಂಡ್ ಮಧ್ಯಾಹ್ನಕ್ಕೆ ನಮ್ಮ ಫ್ರೆಂಡ್ ಬಂದಿದ್ದರು ಸ್ಕೂಲ್ ಮುಗಿಸ್ಕೊಂಡು. ಸೊ ಔಟ್ಸಂಟ್ ಒಂದು ಸ್ವಲ್ಪ ಪಾನಿಪೂರಿ ಪಾರ್ಟಿ ಮಾಡೀವಿ. ಆ್ಯಂಡ್ ವಾಟ್ ವಿ ಹ್ಯಾಡ್ ಆ್ಯಂಡ್ ಒಂದು ಫಲೂದಾ. ಸೊ ನೈಟ್ ಏನೂ ಊಟ ಮಾಡಿಲ್ಲ. ಔಟ್ಸಂಟ್ 1 ಪ್ಲೇಟ್ ಪಾನಿಪೂರಿ ಆ್ಯಂಡ್ 1 ಗ್ಲಾಸ್ ಆಫ್ ಫಲೂದಾ ವಿಚ್ ವಾಸ್ ಟೂ ಹೆವಿ. ಅವ್ರಿಗೂ ನನಗೂ ಸೇಮ್. ಸೊ ಅವ್ರ ಮಗನ ಸಂಟ್ ಒಂದು ಸ್ವಲ್ಪ ಆಟ ಆಡೋದನ್ನು ಒಂದು ಸ್ವಲ್ಪ ವಿಡಿಯೋ ಆ್ಯಡ್ ಮಾಡೀನಿ, ವಿಚ್ ಈಸ್ ಆ್ಯಕ್ಚುಲಿ ನಥಿಂಗ್ ಇಂಪಾರ್ಟೆಂಟ್ ಫಾರ್ ಯು, ಬಟ್ ನನಗೆ ಮಾತಾಡ್ಲಿಕ್ಕೆ ಒಂದು ಸ್ವಲ್ಪ ಕ್ಲಿಪ್ಸ್ ಬೇಕಲ್ಲ. ಆ್ಯಂಡ್ ನಮ್ಮ ತಂಗಿ ಬಂದಾಗ ಆಕಿನ ಬರ್ಡೇ ಇತ್ತು. ಅದೇನು ಅನ್ಫಾರ್ಚುನೇಟು ಏನೋ, ನಮ್ಮ ಮನೆಯಾಗ ನಮ್ಮ ದೊಡ್ಡ ತಂಗಿ, ಸಣ್ಣ ತಂಗಿ, ನಮ್ಮ ಸಣ್ಣ ತಂಗಿಯವ್ರ ಮನೆಯವರು, ಅವ್ರದ್ದು ಮಗಂದು, ನನ್ನ ಮಗಂದು ಎಲ್ಲ ಜೂನ್ದಾಗ ಹುಟ್ಟವ್ರೆ ಹೊಸ ಜನ. ಸೊ ನಂಬಲ್ಲೇನು ಅಂತಂದ್ರೆ ಯಾವಾಗ ಭೀ ಯಾರ್ದನ್ನೂ ಬರ್ಡೇದಂತ ಕೇಕ್ ಕಟ್ಟಿಂಗ್ ಇಂಥವೇನೂ ಮಾಡಿಲ್ಲ. ಆ್ಯಂಡ್ ಹಿಂದಿನವ್ರು ಮಾಡ್ತಾನೂ ಇದ್ದಿಲ್ಲಲ್ಲ. ಇವಾಗ ಇವೆಲ್ಲ ವೆಸ್ಟರ್ನ್ ಕಲ್ಚರ್ ನಾವು ಅಡಾಪ್ಟ್ ಮಾಡ್ಕೊಳತ್ತಿದ್ದೇವೆ, ಕೇಕ್ ಕಟ್ಟಿಂಗಿಗೆ ಇವೆಲ್ಲ ಅಂತ. ಬಟ್ ನಾವು ಇವತ್ತು ನಮ್ಮ ಬರ್ಡೇ ಸಲುವಾಗಿ ಅಂತ ಕೇಕ್ ಕಟ್ ಮಾಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಮ್ಮ ತಂಗಿ ಬರ್ಡೇ ನಾವು ಬರ್ಡೇ ಇನ್ ದ ಸೆನ್ಸ್ ಏನು ಹಂಗಮ ಏನೂ ಮಾಡಿಲ್ಲ. ಜಸ್ಟ್ ಕೇಕ್ ಕಟ್ ಮಾಡಿ ಒಂದು ಸ್ವಲ್ಪ ಸ್ನ್ಯಾಕ್ಸ್, ಸಮೋಸ ಅದನ್ನೆಲ್ಲ ಹೊರಗಿನ ತಂದಿದ್ವಿ, ಅವು ಇಷ್ಟು ತಿಂದು ಎಂಜಾಯ್ ಮಾಡೀವಿ. ಆ್ಯಂಡ್ ದಿಸ್ ಇಸ್ ಅ ಕ್ಯೂಟಿ ಪೈ ನಂದು, ನಮ್ಮ ಫ್ರೆಂಡ್ ಅವ್ರದ್ದು ಮಗ. ಮಸ್ತ್ ಎಂಜಾಯ್ ಮಾಡೀವಿ. ತಿನ್ನೋದು ಕಮ್ಮಿ, ಬಟ್ ಟೈಮ್ ಸ್ಪೆಂಡ್ ಮಾಡ್ತೀವಿ ನೋಡ್ರಿ, ಲಿಮಿಟೆಡ್ ಟೈಮ್. ಅವ್ರಿಗೂ ಪಾಪ ಜಾಬ್ ಮಾಡ್ತಾರೆ ಅವರು, ಸೊ ಅವ್ರಿಗೆ ಟೈಮ್ ಸಿಗಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ. ಬಟ್ ಸ್ಪೆಂಡ್ ಮಾಡಿರೋ ಅಂಥ ಟೈಮ್, ಕ್ವಾಲಿಟಿ ಟೈಮ್, ಸೂಪರ್ ಟೈಮ್ ಫ್ರೆಂಡ್ಸ್. ಆ್ಯಂಡ್ ನಮ್ಮ ತಂಗಿ ದೇವ್ರು ಅಂತಂದಿಲ್ಲ, ಸಾರಿ, ಆ ಕ್ಲಿಪ್ ಮಾರ್ನಿಂಗ್ ತೊಗೊಬೋದು ಮರ್ತುಬಿಟ್ಟೀನಿ. ಸೊ ಅದಕ್ಕೆ ಇವಾಗ ತೊಗ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಮಾತಾಜಿ. ವಾವ್, ಸೂಪರ್ ಅನ್ನಿಸ್ತು ನನಗೆ. ಸೊ ಅದ್ರ ಸಲುವಾಗಿ ಒಂದು ಸ್ವಲ್ಪ ಕ್ಲಿಪ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಅನಂತ ಪದ್ಮನಾಭ ಸ್ವಾಮಿದು ಮೂರ್ತಿ ತೊಗೊಂಡಳ. ಸೊ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಶಿರೀಷಾ, ವೈಭವ್ ಆ್ಯಂಡ್ ವೈಷ್ಣವಿ ಅಂತೂ ಸಖತ್ತಾಗಿ ಎಂಜಾಯ್ ಮಾಡತ್ತಾರ ಸಮ್ಮರ್ ಹಾಲಿಡೇಸ್. ವೈಭವ್ ಎಕ್ಸಾಮ್ಸ್ ಎಲ್ಲ ಆಗಿನ ಹಿಡಿದು ಮಸ್ತ್ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್. ಆ್ಯಂಡ್ ಕಮಿಂಗ್ ಟು ಮೀ, ಮಾರ್ನಿಂಗ್ ನಾಷ್ಟ ಮಾಡಿನಲ್ಲ, 4 to 5 ಇಡ್ಲೀಸ್ ತಿಂದೀನಿ. ಆ್ಯಂಡ್ ಆ್ಯಸ್ ಎ ಸೈಡ್ ಹಳೆ ರಾಟಿ ಒಂದು ಬಿದ್ದಿದ್ದಲ್ಲ ಚಹಾ ಕುಡಿಯೋದು. ಸೊ 1 ಕಪ್ ಆಫ್ ಟೀ ಕುಡ್ದೀನಿ. ಆ್ಯಂಡ್ ಆ ನಂತರ 5 o'clock ಅವ್ರ ಸಂಗಟ ಸ್ನ್ಯಾಕಿಂಗ್ ವಗೇರ ಮಾಡಿನಲ್ಲ, ಪಾನಿಪುರಿ, ದ್ಯಾಟ್ ವಾಸ್ ಡಿನ್ನರ್ ಆಲ್ಸೋ.
ಆ್ಯಂಡ್ ಆ ನಂತರ ಅವ್ರಿಗೆ ಊರ ಕಡೆ ಕಳಿಸಿದ ನಂತರ ನಾನು ವಾಕಿಂಗ್ ಮಾಡ್ಲಿಕ್ಕೆ ಮೇಲೆ ಬಂದೀನಿ. ನೋಡ್ರಿ ನನ್ನ ಚೀಕ್ಸ್ ಚಿನ್ ಏನಂತೀರಿ ಎಲ್ಲ ಎಷ್ಟು ಗೋಲು ಮೂಲು ಆಗಿನಲ್ಲ ಮಸ್ತ್ ಅನಿಸ್ತಾ ಇದೆ. ಸೊ ಇವಾಗ ಕಂಪಲ್ಸರಿ ರೋಟೀನ್ದಾಗ ಬರಬೇಕು. ಆ್ಯಂಡ್ ನಾ ಯಾಕೆ ಫಿಲ್ಮ್ ಅಪ್ ಮಾಡ್ಲತ್ತೀನಿ ಅಂತಂದ್ರೆ, ಯಾಕೆ ರೆಕಾರ್ಡ್ ಮಾಡ್ತೀನಿ ಅಂದ್ರೆ ನಿಮ್ಗೆ ತೋರ್ಸ್ರೆ ಐಲ್ ಬಿ ಲೈಕ್ ಆನ್ಸರಬಲ್, ನಾನು ಅಕೌಂಟಬಿಲಿಟಿನೂ ಇಕ್ಕೋಬೋದು ಅಂಥೇಳಿ ರೆಕಾರ್ಡ್ ಮೇಂಟೈನ್ ಮಾಡ್ಲತ್ತೀನಿ ಫ್ರೆಂಡ್ಸ್. ಆ್ಯಂಡ್ ವಾಕಿಂಗ್ ಮಾಡೋ ಹೊತ್ತಿನಾಗ ವ್ಯೂ ಏನು ಕಾಣಿಸ್ತದೆ ನೋಡ್ರಿ, ಸ್ಕೈ ವಾವ್ ಅನ್ನಿಸ್ತದೆ. ಇನ್ನು ಮನೆಗಿಂದ ಹೊರಗೆ ಹೋಗಿ ವಾಕಿಂಗ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾ ಪ್ರೀವಿಯಸ್ ಆಗಿ ವಾಕಿಂಗ್ ಮಾಡ್ತಿದ್ದಲ್ಲ, ಅಲ್ಲಿ ಕನ್ಸ್ಟ್ರಕ್ಷನ್ ನಡೆದವ, ಮನೆಗಳು ಕಟ್ಕೊಳತ್ತಾರ ಇಬ್ಬರು ಮೂಗರು. ಸೊ ಅಲ್ಲಿ ಈಗ ಹೋಗಿ ವಾಕಿಂಗ್ ಮಾಡೋದು ಕಂಫರ್ಟಬಲ್ ಇಲ್ಲ, ಬೇರೆ ಕಡೆ ಪ್ಲೇಸ್ ಹುಡ್ಕೋಬೇಕು. ಆ್ಯಂಡ್ ಇದು ಗಾಳಿ ಬಿಟ್ಟಿದಾಗ ಒಂದು ಬಾರಿ ಇಲ್ಲಿಂದ ಡೆಂಗಳು ಬೀಳತ್ತಾವ. ಈಗ ಗೊತ್ತು ಯಾರು ತಲೆ ಮೇಲೆ ಬೀಳ್ತದೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಅಷ್ಟು ಜಾಸ್ತಿ ಭಯ ಆಗ್ಲತ್ತು. ಕಂಪಲ್ಸರಿ ಗಾಳಿ ಬಿಡ್ತಲ್ಲ 2-3 ಟೆಂಗ್ ಬೀಳತ್ತವ. ಆ್ಯಂಡ್ ವೆದರ್ ಅಂತೂ ಸಖತ್ತಾಗದ ಫ್ರೆಂಡ್ಸ್. ಸೊ ಈಗ ಹೊತ್ತಿಗೆ ಓವರಾಲ್ ವಾಕಿಂಗ್ನು ಕಂಪ್ಲೀಟ್ ಮಾಡೀನಿ. 10,000 ಸ್ಟೆಪ್ಸ್ ಅಂತ ಟಾರ್ಗೆಟ್ ಇಟ್ಕೊಂಡೀನಿ. ಅಟ್ಲೀಸ್ಟ್ ನಾಟ್ 10,000, 8,000. ಈಗ ಬಿಗಿನಿಂಗ್ ನಾವು 10,000 ಅಂತ ಟಾಸ್ಕ್ ಇಟ್ಕೊಂಡೀವಿ ಅಂದ್ರೆ ಆಗೋಲೈತು ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಅಟ್ಲೀಸ್ಟ್ 8,000. ನೀವು ಬಿಗ್ನರ್ ಇದ್ದರೆ 5,000 ಹಿಡ್ಕೊಂಡು ಸ್ಟಾರ್ಟ್ ಮಾಡಿರಿ ಫ್ರೆಂಡ್ಸ್. ಆ್ಯಂಡ್ ಆ್ಯಸ್ ಐ ಸೆಡ್, ತಂಗಿ ಬರ್ಡೇ ಇತ್ತು ಅಂತ ಹೊರಗೆ ಹೋಗಿ ಕೇಕು ಒಂದು ಸ್ವಲ್ಪ ಸ್ವೀಟ್ಸ್ ತೊಗೊಂಡು ಬಂದೀವಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ, ಆ್ಯಂಡ್ ಸ್ನ್ಯಾಕಿಂಗ್ನು. ಆ್ಯಂಡ್ ಆ ನಂತರ ವಾಕಿಂಗ್ ಕಂಪ್ಲೀಟ್. ವಾಟರ್ ಇಂಟೇಕ್ನು 3 ಲೀಟ್ರ್ ಕುಡ್ದೀನಿ ಫ್ರೆಂಡ್ಸ್. ಎಕ್ಸಸೈಸಿನ ಸ್ಟಾರ್ಟ್ ಮಾಡಿಲ್ಲ, ವೆರಿ ಸೂನ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಫ್ರೆಂಡ್ಸ್. ಓಕೆ, ದಟ್ಸ್ ಆಲ್ ಫಾರ್ ದ ಡೇ. ಆ್ಯಂಡ್ ಇವು ನಮ್ಮ ಫ್ರೆಂಡ್ಸ್, ಬಿ ಕೇರ್ಫುಲ್ ವಿತ್ ದಿಸ್ ಕ್ಯಾಂಡಲ್. ಗೇಟ್ ಫಾಸ್ಟಾಗಿ ನೋಡಿ ಹಚ್ಚಡಿಗೆ ಬ್ಲಾಸ್ಟ್ ಆಯಿತು. ಸೊ ಬಿ ಕೇರ್ಫುಲ್ ವೈಲಿಯ ಅಲ್ದಾಗಿನ ಗಿಡದ ನೆರಳೆಕಾಯಿ, ವೈಷ್ಣವಿಂದ ಆಲ್ ಟೈಮ್ ಫೇವ್ರೆಟ್ ಫ್ರೂಟ್. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.